ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಸುಳ್ಳು ದೂರು ನೀಡಿದ್ದ ಹಿನ್ನೆಲೆ ಸುಜಾತರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಏನೇನೆಲ್ಲ ಹೇಳಿದ್ರು ಅನನ್ಯ ಭಟ್ ನನ್ನ ಪುತ್ರಿ ಅಂತ ಸುಜಾತ ಭಟ್, ಅದಕ್ಕೆ ದಾಖಲೆ ಪತ್ರವನ್ನು ಒದಗಿಸೋದಕ್ಕೆ ಸುಜಾತ ಭಟ್ ವಿಫಲರಾಗಿದ್ದಾರೆ. ಯಾವುದೇ ಡಾಕ್ಯುಮೆಂಟ್ ಅನ್ನು ಕೊಟ್ಟಿಲ್ಲ. ಮಗಳ ಹೆಸರು ಅನನ್ಯ ಭಟ್, ಮಗಳು ಅಂತ ಹೇಳಿ ಆ ವಾಸಂತಿಯ ಫೋಟೋ ತೋರಿಸ್ತಾ ಇರೋದು. ಇಷ್ಟು ಬಿಟ್ಟರೆ ಸುಜಾತ ಭಟ್ ಬಳಿ ಇನ್ನೇನು ಸಾಕ್ಷಿನೇ ಇಲ್ಲ. ಇದ್ದಿದ್ದಿದ್ರೆ ಇಷ್ಟೊತ್ತಿಗೆ SIT ಮುಂದೆ ಅದನ್ನು ಕೊಡಬೇಕಾಗಿತ್ತು. ಸುಜಾತ ಭಟ್ ಹೇಳ್ತಾನೆ ಬರ್ತಾ ಇದ್ರು, ನಾನು ಮಾಧ್ಯಮಗಳ ಮುಂದೆ ಹೇಳೋದಿಲ್ಲ, ನಿಮ್ಗೆ ಯಾಕೆ ತೋರಿಸ್ಬೇಕು, SITನ ನಾನು ಕರೆದಾಗ ನಾನು ಎಲ್ಲಿ ಡಾಕ್ಯುಮೆಂಟ್ ಕೊಡಬೇಕು ಅಲ್ಲಿ ಕೊಡ್ತೀನಿ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಿದ್ರು. ಆ ಟೈಮ್ ಬಂದಿದೆ. SIT ಅಧಿಕಾರಿಗಳು ವಿಚಾರಣೆ ಮಾಡ್ತಿದ್ದಾರೆ. ಡಾಕ್ಯುಮೆಂಟ್ ಇದ್ದಿದ್ದರೆ ಕೊಡಬೇಕಿತ್ತು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಶ್ನೆ ಮಾಡಿದ್ದಾರೆ SIT ಅಧಿಕಾರಿಗಳು ಕೂಡ. ಈಗ ನಿಮ್ಮ ಮಗಳು ಅನನ್ಯ ಭಟ್ ಅಂತ ಹೇಳ್ತಾ ಇದ್ದೀರಲ್ಲ, ಆಕೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಹತ್ರ ಏನಿದೆ ಡಾಕ್ಯುಮೆಂಟು? ಆಕೆದೊಂದು ಬರ್ತ್ ಸರ್ಟಿಫಿಕೇಟ್ ಇದೆಯಾ, ಅಥವಾ ಆಕೆ ಸ್ಕೂಲು ಕಾಲೇಜಲ್ಲಿ ಓದಿದ್ದು ಯಾವುದಾದ್ರೂ ಒಂದು ಮಾರ್ಕ್ಸ್ ಕಾರ್ಡ್ ಅಥವಾ TC ಏನಾದರೂ ಇದೆಯಾ, ಆಕೆ ಮೆಡಿಕಲ್ ಕಾಲೇಜ್ನಲ್ಲಿ ಓದ್ತಿದ್ಲು ನೀವು ಹೇಳಿದಾಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ದಾಖಲೆ ಇದೆಯಾ, ಆಕೆ ನಿಮ್ಮ ಮಗಳು ಅನ್ನೋದಕ್ಕೆ ಏನು ದಾಖಲೆ ಇದೆ ನಿಮ್ಮ ಹತ್ರ, ಯಾವುದಾದ್ರೂ ದಾಖಲೆ ಕೊಡಿ ಅಂತ SIT ಅಧಿಕಾರಿಗಳು ಕೇಳಿದ್ದಾರೆ. ಆದರೆ ಸುಜಾತ ಭಟ್ ಅವರು ಇದುವರೆಗೂ ಯಾವುದೇ ದಾಖಲೆಯನ್ನು ಕೊಟ್ಟಿಲ್ವಂತೆ. ಮೊದಲನೇ ದಿನ ಸಂಪೂರ್ಣ ವಿಚಾರಣೆಯಲ್ಲಿ ಅವರು ಕಣ್ಣೀರು ಹಾಕಿದ್ದು ಕೊರಗಿದ್ದು ಇಷ್ಟಕ್ಕೆ ಮಾತ್ರ ಸೀಮಿತ ಆಯಿತು. ಹೆಚ್ಚು ಪ್ರಶ್ನೆಗಳನ್ನು ಕೇಳಿ ಮಾಹಿತಿ ಪಡೆಯೋದಕ್ಕಾಗಿರಲಿಲ್ಲ. ಎರಡನೇ ದಿನ ನಿರಂತರ ವಿಚಾರಣೆ ನಡೆದಿದೆ. ಡೀಟೇಲ್ಸ್ ಕೊಡ್ತಾರೆ ಪರೀಕ್ಷಿತ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪರೀಕ್ಷಿತ್, ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳ್ತಾ ಇದ್ರಿ ಸುಜಾತ ಭಟ್ ವಿಚಾರಣೆಯ ಡೀಟೇಲ್ಸ್, ಈಗ ಏನೆಲ್ಲ ಅಪ್ಡೇಟ್ ಲಭ್ಯ ಆಗ್ತಾ ಇದೆ? ಸದ್ಯ ವಿಜಯ್, ಏನು ಸುಜಾತ ಭಟ್ ಏನಿದ್ದಾರೆ ಅವರ ಹೇಳಿಕೆ ಮತ್ತು ಅವರು ಕೊಡುವಂತಹ ದಾಖಲೆಗಳು ಯಾವುದೂ ಸಂಬಂಧ ಇಲ್ಲ ಅನ್ನುವಂಥದ್ದು, ಮತ್ತೆ ಯಾವುದೂ ಸರಿಯಾದ ದಾಖಲೆಗಳು ಇನ್ನು ಈವರೆಗೆ ಕೊಟ್ಟಿಲ್ಲ. ಕೇವಲ ಬಾಯಿ ಮಾತಲ್ಲೇ ಅವ್ರು ನನ್ನ ಮಗಳು ಇಲ್ಲಿ ಕಾಣೆಯಾಗಿದ್ರು ಅಂತ ಹೇಳಿಕೆಗಳನ್ನ ಮೊದಲು ಏನು ಹೇಳಿದ್ರು ಅದನ್ನೇ ಪ್ರೂವ್ ಮಾಡ್ತಾ ಬರ್ತಾ ಇದ್ದಾರೆ. ಆದ್ರೆ ಯಾವುದು ಕೂಡ ಸಾಕ್ಷ್ಯಾಧಾರ ಇಲ್ಲ ಮತ್ತು ಕೊಡುವಂತ ಹೇಳಿಕೆಗಳು ಕೂಡ ಯಾವುದೇ ತೂಕ ಇಲ್ಲ ಅನ್ನುವಂಥದ್ದು SIT ಅವರಿಗೆ ಈಗ ಗಮನಕ್ಕೆ ಬಂದಿರುವಂತದ್ದು. ಮತ್ತೆ ಬಹಳಷ್ಟು ಏನು ಸಾಕ್ಷ್ಯಗಳು ದೊರೆಯುತ್ತಿರುವಂತದ್ದು. ಮತ್ತೆ ಈಗ ಧರ್ಮಸ್ಥಳದ ವಿಚಾರವಾಗಿ ಕೂಡ ಏನೋ ಪೂರ್ವ ಯೋಜಿತ ಕೃತ್ಯ, ಇದು ಅಂದ್ರೆ ಸ್ಕ್ರಿಪ್ಟ್ ತರ ಆಗಿತ್ತು ಅನ್ನುವಂಥದ್ದು ಈಗ ತಿಮ್ಮರಡಿ ಮನೆಯಲ್ಲಿ ಏನು ಮಹಜರ ಸಂದರ್ಭದಲ್ಲಿ ಸಿಕ್ಕಿರುವಂತದ್ದು. ಜೊತೆಗೆ ಆ ಮನೆಯಲ್ಲಿ ಏನು ಸುಜಾತ ಭಟ್ ಕೂಡ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಇಬ್ರು ಎಲ್ಲರೂ ಸೇರಿ ಏನು ಹೆಣದ ಸಂಚು ಅನ್ನುವಂಥದ್ದು ಗೊತ್ತಾಗಿರುವಂತದ್ದು. ಮುಖ್ಯ ಸದ್ಯ ಈಗ ಸುಜಾತ ಭಟ್ ಬಳಿ ಯಾವುದೇ ದಾಖಲೆ ಇಲ್ಲ, ಸಾಕ್ಷ್ಯಾಧಾರ ಇಲ್ಲ, ಮತ್ತೆ ಎಷ್ಟು ಬಾರಿ ಹೇಳಿದ್ರು ಕೂಡ ಅವರು ಈವರೆಗೂ ತಂದಿಲ್ಲ, ಕೇವಲ ಬಂದು ಕಾಲಹರಣ ಮಾಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸುಳ್ಳು ಹೇಳಿಕೆಗಳನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಈಗ ವಶಕ್ಕೆ ತೆಗೆದುಕೊಳ್ಳುವಂಥದ್ದು ಎಲ್ಲವೂ ಆಗ್ತಾ ಇದೆ. ಸದ್ಯ ಈವರೆಗೂ ಈಗ SIT ಕಚೇರಿಯಲ್ಲಿ ಇದ್ದಾರೆ. ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಬಿಟ್ರೆ ಈ ಸಂಜೆ ಒಳಗಾಗಿ ಅವರನ್ನ ವಶಕ್ಕೆ ತೆಗೆದುಕೊಳ್ಬಹುದು. ಯಾಕಂದ್ರೆ ಒಂದು ವೇಳೆ ಇವತ್ತು ಬಿಟ್ರೆ ಮತ್ತೆ ನಾಳೆ ಅವರು ಬಾರದೇ ಇರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಒಂದು ವಶಕ್ಕೆ ತೆಗೆದುಕೊಳ್ಬಹುದು ಅಥವಾ ಇವತ್ತು ಇಲ್ಲೇ ಇಟ್ಕೊಂಡು ನಾಳೆ ಪ್ರೊಸೀಜರ್ ಮಾಡಬಹುದು. ಒಟ್ಟಾರೆ ಸದ್ಯಕ್ಕೆ SIT ಕಚೇರಿಯಲ್ಲಿ ಅವರು ಸುಜಾತ ಭಟ್ ಇದ್ದಾರೆ, ಲಾಕ್ ಆಗಿದ್ದಾರೆ. ನಿನ್ನೆನೆ ಗೊತ್ತಾಗಿತ್ತು ಅವ್ರು ಬಹಳಷ್ಟು ಒತ್ತಡದಲ್ಲಿದ್ರು ಮತ್ತು ಕೂಗಾಡ್ತಾ ಇದ್ರು, ಕಿರಿಚಾಡ್ತಾ ಇದ್ರು, ಹಾಯ್ತಾ ಇದ್ರು ಅನ್ನೋದು ಮಾಧ್ಯಮದ ಮುಂದೆ ಗೊತ್ತಾಗಿದೆ. ಮತ್ತೆ ಅಲ್ಲಿ ಕಣ್ಣೀರು ಕೂಡ ಇಟ್ಟಿರುವಂತದ್ದು, ಎಲ್ಲಿ SIT ಕಚೇರಿ ಮುಂದೆ ನಾನು ಬಿಟ್ಟು ಬಿಡಿ ಅನ್ನೋದು ಗೊತ್ತಾಗಿದೆ. ಆಗ್ಲೇ ಅವರಿಗೆ ಆಲ್ಮೋಸ್ಟ್ ಕನ್ಫರ್ಮ್ ಆಗಿತ್ತು SIT ಅವರಿಗೆ ಇದು ಏನು ಒಂದು ಸುಳ್ಳಿನ ಸಂಚು ಅನ್ನುವಂಥದ್ದು ಗೊತ್ತಾಗಿದೆ. ಸತ್ಯಕ್ಕೆ ತಲೆಗೆ ಹೊಡೆದ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು, ಅದು ಯಾವುದೂ ಆಗಿಲ್ಲ. SIT ತನಿಖಾಧಿಕಾರಿಗಳು ಬಹಳಷ್ಟು ಪ್ರಶ್ನೆ ಮೇಲೆ ಪ್ರಶ್ನೆ ಮತ್ತೆ ತಿರುವು ಮುರುವಾಗಿ ಪ್ರಶ್ನೆಗಳು ಕೇಳ್ತಾ ಇದ್ರು. ಮತ್ತೆ ರಿವರ್ಸ್ ಇನ್ವೆಸ್ಟಿಗೇಷನ್ ತರ ಮಾಡಿದಾಗ ಯಾವ ಚಿನ್ನಯ್ಯ ಹೇಗೆ ಸಿಕ್ಕಿ ಬಿದ್ದಿದ್ದಾನೆ ಅದೇ ರೀತಿಯಲ್ಲಿ ಏನು ಸುಜಾತ ಭಟ್ ಕೂಡ ಸಿಕ್ಕಿ ಬಿದ್ದಿರುವಂತದ್ದು. ಆ ಫೋಟೋ ಕೊಟ್ಟಂತ ಈಗಾಗಲೇ ಅವರ ಕೈಯಲ್ಲಿದ್ದಂತಹ ಯಾವುದೇ ದಾಖಲೆಗಳಿರ್ಬೋದು, ಫೋಟೋ ಇರ್ಬೋದು, ಯಾವುದು ಕೂಡ ಎಷ್ಟು ತಾಳೆ ಮಾಡಿದ್ರು ಕೂಡ ಅದು ಸತ್ಯ ಅಂತ ಅನಿಸ್ತಾ ಇಲ್ಲ ಮತ್ತು ಎಷ್ಟು ಪ್ರೂವ್ ಮಾಡಿದ್ರು ಕೂಡ ಅದು ಸತ್ಯಕ್ಕೆ ದೂರವಾದದಂತ ಗೊತ್ತಾಗಿದೆ. ಹೀಗಾಗಿ ಸುಜಾತ ಭಟ್ ಈಗ ಏನು SIT ವಶಕ್ಕೆ ಆಲ್ಮೋಸ್ಟ್ ಎಲ್ಲ ಬಿದ್ದಿದ್ದಾರೆ. ಅಧಿಕೃತವಾಗಿ ಇನ್ನು ಪ್ರೊಸೀಜರ್ ಪ್ರಕಾರ ಅವರನ್ನ ವಶಕ್ಕೆ ತೆಗೆದುಕೊಂಡು ನ್ಯಾಯಾಲಯಕ್ಕೆ ಹಾಜರು ಮಾಡಬೇಕು. ಇವತ್ತು ಸಂಜೆ ಒಳಗೆ ಅವರನ್ನ ವಶಕ್ಕೆ ಪಡೆಯುವಂತಹ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.